ನಿಮ್ಮ ಮೊದಲನೆಯ ಪ್ರಶ್ನೆ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಛತ್ರಪತಿ ಶಿವಾಜಿ ಮಹಾರಾಜ, ಬಿ ಸಂಭಾಜಿ ಮಹಾರಾಜ, ಸಿ ಬಾಲಾಜಿ ವಿಶ್ವನಾಥ, ಡಿ ರಾಜಾರಾಮ ಭೋಸಲೆ. ನಿಮ್ಮ ಸರಿಯಾದ ಉತ್ತರ ಎ ಛತ್ರಪತಿ ಶಿವಾಜಿ ಮಹಾರಾಜ. ನಿಮ್ಮ ಎರಡನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿ ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ರಾಯಗಢ, ಬಿ ಪ್ರತಾಪಗಢ, ಸಿ ಜಂಜೀರ, ಡಿ ಶಿಂದೆವಾಡ. ನಿಮ್ಮ ಸರಿಯಾದ ಉತ್ತರ ಎ ರಾಯಗಢ. ನಿಮ್ಮ ಮೂರನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಕೋಟೆಯಲ್ಲಿ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಯಗಢ ಕೋಟೆ, ಬಿ ಶಿವನೇರಿ ಕೋಟೆ, ಸಿ ಪ್ರತಾಪಗಢ ಕೋಟೆ, ಡಿ ಸಿಂಹಗಢ ಕೋಟೆ. ನಿಮ್ಮ ಸರಿಯಾದ ಉತ್ತರ ಬಿ ಶಿವನೇರಿ ಕೋಟೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಜೀಜಾಬಾಯಿ, ಬಿ ಸಾಯಿಬಾಯಿ, ಸಿ ವೀಣಾಬಾಯಿ, ಡಿ ಸೋಯರಾಬಾಯಿ. ನಿಮ್ಮ ಸರಿಯಾದ ಉತ್ತರ ಎ ಜೀಜಾಬಾಯಿ. ನಿಮ್ಮ ಐದನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಶಹಾಜಿ ಭೋನ್ಸ್ಲೆ, ಬಿ ಸಂಭಾಜಿ ಭೋಸಲೆ, ಸಿ ರಾಜಾರಾಮ ಭೋಸಲೆ, ಡಿ ಮಲ್ಹಾರ್ ರಾವ್ ಹೋಳೆಕರ. ನಿಮ್ಮ ಸರಿಯಾದ ಉತ್ತರ ಎ ಶಹಾಜಿ ಭೋನ್ಸ್ಲೆ. ನಿಮ್ಮ ಆರನೇ ಪ್ರಶ್ನೆ, ಈ ಕೆಳಗಿನ ಯಾವ ಬಿರುದುಗಳನ್ನು ಶಿವಾಜಿ ಮಹಾರಾಜರಿಗೆ ನೀಡಲಾಗಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಶಿವಾಜಿ, ಬಿ ಮಹಾರಾಜ, ಸಿ ರಾಜ, ಡಿ ಸರ್ದಾರ್. ನಿಮ್ಮ ಸರಿಯಾದ ಉತ್ತರ ಡಿ ಸರ್ದಾರ್. ನಿಮ್ಮ ಏಳನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರು ಸಂಗ್ರಹಿಸಿದ ಪ್ರಮುಖ ತೆರಿಗೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹರಾಜ್, ಬಿ ಜಿಜಿಯಾ, ಸಿ ಲಗಾನ್, ಡಿ ಚೌ. ನಿಮ್ಮ ಸರಿಯಾದ ಉತ್ತರ ಡಿ ಚೌ. ನಿಮ್ಮ ಎಂಟನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವಾಗ ಜನಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ 1000ರಲ್ಲಿ, ಬಿ 1080ರಲ್ಲಿ, ಸಿ 1630ರಲ್ಲಿ, ಡಿ 1920ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 1630ರಲ್ಲಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ಮಹಾರಾಜರ ಧಾರ್ಮಿಕ ಗುರು ಯಾರಾಗಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಸಂತ್ ತುಕಾರಾಮ, ಬಿ ರಾಮಶಾಸ್ತ್ರಿ, ಸಿ ತಾನಾಜಿ ರಾಮದಾಸ್, ಡಿ ಸಮರ್ಥ ರಾಮದಾಸ್. ನಿಮ್ಮ ಸರಿಯಾದ ಉತ್ತರ ಡಿ ಸಮರ್ಥ ರಾಮದಾಸ್. ನಿಮ್ಮ 10ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಮೊದಲು ಯಾವ ಕೋಟೆಯನ್ನು ವಶಪಡಿಸಿಕೊಂಡಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಜಜೀರಾ ಕೋಟೆ, ಬಿ ರಾಯಗಢ ಕೋಟೆ, ಸಿ ಪ್ರತಾಪಗಢ ಕೋಟೆ, ಡಿ ತೋರಣ ಕೋಟೆ. ನಿಮ್ಮ ಸರಿಯಾದ ಉತ್ತರ ಡಿ ತೋರಣ ಕೋಟೆ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನನ್ನು ಎಲ್ಲಿ ಕೊಂದರು? ನಿಮ್ಮ ಆಪ್ಷನ್ಸ್ಗಳು: ಎ ಪ್ರತಾಪಗಢ ಕೋಟೆ, ಬಿ ರಾಯಗಢ ಕೋಟೆ, ಸಿ ಸಿಂಹಗಢ ಕೋಟೆ, ಡಿ ಜಜೀರಾ ಕೋಟೆ. ನಿಮ್ಮ ಸರಿಯಾದ ಉತ್ತರ ಎ ಪ್ರತಾಪಗಢ ಕೋಟೆ. ನಿಮ್ಮ 12ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಯಾವ ಸಾಮ್ರಾಜ್ಯವನ್ನು ಆಳಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಚಾಲುಕ್ಯ ಸಾಮ್ರಾಜ್ಯ, ಬಿ ಮೊಘಲ್ ಸಾಮ್ರಾಜ್ಯ, ಸಿ ಮರಾಠ ಸಾಮ್ರಾಜ್ಯ, ಡಿ ಮೌರ್ಯ ಸಾಮ್ರಾಜ್ಯ.
ನಿಮ್ಮ ಸರಿಯಾದ ಉತ್ತರ ಸಿ ಮರಾಠ ಸಾಮ್ರಾಜ್ಯ. ನಿಮ್ಮ 13ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಯಾವ ಕುಲಕ್ಕೆ ಸೇರಿದವರು? ನಿಮ್ಮ ಆಪ್ಷನ್ಸ್ಗಳು: ಎ ಭೋನ್ಸ್ಲೆ ಕುಲ, ಬಿ ಶಿಂಧೆ ಕುಲ, ಸಿ ಗೈಕ್ವಾಡ್ ಕುಲ, ಡಿ ಹೋಳೆಕರ ಕುಲ. ನಿಮ್ಮ ಸರಿಯಾದ ಉತ್ತರ ಎ ಭೋನ್ಸ್ಲೆ ಕುಲ. ನಿಮ್ಮ 14ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಮುದ್ರೆಗಳಲ್ಲಿ ಯಾವ ಭಾಷೆಯನ್ನು ಬಳಸಲಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಹಿಂದಿ, ಬಿ ಸಂಸ್ಕೃತ, ಸಿ ಮರಾಠಿ, ಡಿ ಪಾರ್ಸಿ. ನಿಮ್ಮ ಸರಿಯಾದ ಉತ್ತರ ಬಿ ಸಂಸ್ಕೃತ. ನಿಮ್ಮ 15ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಶಿವನೇರಿ ಕೋಟೆ, ಬಿ ಪ್ರತಾಪಗಡ ಕೋಟೆ, ಸಿ ಸಿಂಹಗಡ ಕೋಟೆ, ಡಿ ರಾಯಗಡ ಕೋಟೆ. ನಿಮ್ಮ ಸರಿಯಾದ ಉತ್ತರ ಡಿ ರಾಯಗಡ ಕೋಟೆ. ನಿಮ್ಮ 16ನೇ ಪ್ರಶ್ನೆ, ಔರಂಗಜೇಬನು ಶಿವಾಜಿ ಮಹಾರಾಜರನ್ನು ಯಾವ ಕೋಟೆಯಲ್ಲಿ ಬಂಧಿಸಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಗ್ವಾಲಿಯರ್ ಕೋಟೆ, ಬಿ ದೆಹಲಿ ಕೋಟೆ, ಸಿ ಆಗ್ರಾ ಕೋಟೆ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಆಗ್ರಾ ಕೋಟೆ. ನಿಮ್ಮ 17ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಯಾವ ಕೋಟೆಯಿಂದ ತಪ್ಪಿಸಿಕೊಂಡಿದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಆಗ್ರಾ ಕೋಟೆ, ಬಿ ರಾಯಗಡ ಕೋಟೆ, ಸಿ ಪ್ರತಾಪಗಡ ಕೋಟೆ, ಡಿ ಶಿವನೇರಿ ಕೋಟೆ. ನಿಮ್ಮ ಸರಿಯಾದ ಉತ್ತರ ಎ ಆಗ್ರಾ ಕೋಟೆ. ನಿಮ್ಮ 18ನೇ ಪ್ರಶ್ನೆ, ತಾನಾಜಿ ಮಾಲುಸಾರೆ ಯಾವ ಯುದ್ಧದಲ್ಲಿ ಹುತಾತ್ಮರಾದರು? ನಿಮ್ಮ ಆಪ್ಷನ್ಸ್ಗಳು: ಎ ಪುರಂದರ ಯುದ್ಧ, ಬಿ ಕೊಲ್ಲಾಪುರ ಯುದ್ಧ, ಸಿ ಸಿಂಹಗಡ ಯುದ್ಧ, ಡಿ ಪಾಣಿಪತ್ ಯುದ್ಧ. ನಿಮ್ಮ ಸರಿಯಾದ ಉತ್ತರ ಸಿ ಸಿಂಹಗಡ ಯುದ್ಧ. ನಿಮ್ಮ 19ನೇ ಪ್ರಶ್ನೆ, ಸಿಂಹಗಡ ಕೋಟೆಯ ಹಿಂದಿನ ಹೆಸರು ಯಾವುದಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಕೊಂದ್ರಣ ಕೋಟೆ, ಬಿ ಪ್ರತಾಪಗಡ ಕೋಟೆ, ಸಿ ರಾಯಗಡ ಕೋಟೆ, ಡಿ ವಿಶಾಲಗಡ ಕೋಟೆ. ನಿಮ್ಮ ಸರಿಯಾದ ಉತ್ತರ ಎ ಕೊಂದ್ರಣ ಕೋಟೆ. ನಿಮ್ಮ 20ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಈ ಯಾವ ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಚಾಯತ್ ರಾಜ್, ಬಿ ಕಂದಾಯ ವ್ಯವಸ್ಥೆ, ಸಿ ಅಷ್ಟಪ್ರಧಾನ ಮಂಡಲ್ ವ್ಯವಸ್ಥೆ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಅಷ್ಟಪ್ರಧಾನ ಮಂಡಲ್ ವ್ಯವಸ್ಥೆ. ನಿಮ್ಮ 21ನೇ ಪ್ರಶ್ನೆ, ಶಿವಾಜಿ ಮಹಾರಾಜರು ಯಾವ ಮೊಘಲ್ ಮುಖ್ಯಸ್ಥನನ್ನು ಸೋಲಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಮುರಾದ್ ಖಾನ್, ಬಿ ಅಫಜಲ್ ಖಾನ್, ಸಿ ಔರಂಗಜೇಬ್, ಡಿ ಶಾಯಿಸ್ತಾ ಖಾನ್. ನಿಮ್ಮ ಸರಿಯಾದ ಉತ್ತರ ಡಿ ಶಾಯಿಸ್ತಾ ಖಾನ್. ನಿಮ್ಮ 22ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಮಗ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಹಾಜಿರಾವ್, ಬಿ ಸಂಭಾಜಿ ಮಹಾರಾಜ್, ಸಿ ರಾಜಾರಾಮ್ ಮಹಾರಾಜ್, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಸಂಭಾಜಿ ಮಹಾರಾಜ್. ನಿಮ್ಮ 23ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಮುಖ್ಯ ನೌಕಾ ಅಧಿಕಾರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕನ್ಹೋಜಿ ಎಂಗ್ರೆ, ಬಿ ತಾನಾಜಿ ಮಾಳುಸರೆ, ಸಿ ಬಾಜಿ ಪ್ರಭು ದೇಶಪಾಂಡೆ, ಡಿ ದಾದೋಜಿ ಕೊಂಡದೇವ. ನಿಮ್ಮ ಸರಿಯಾದ ಉತ್ತರ ಎ ಕನ್ಹೋಜಿ ಎಂಗ್ರೆ. ನಿಮ್ಮ 24ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ಸಮಯದಲ್ಲಿ ಯಾವ ಬಿರುದನ್ನು ನೀಡಲಾಯಿತು? ನಿಮ್ಮ ಆಪ್ಷನ್ಸ್ಗಳು: ಎ ಸ್ವರಾಜ್ಯಪತಿ, ಬಿ ರಾಜಾಧಿಕ ರಾಜ, ಸಿ ಮಹಾರಾಜಾಧಿರಾಜ, ಡಿ ಛತ್ರಪತಿ. ನಿಮ್ಮ ಸರಿಯಾದ ಉತ್ತರ ಡಿ ಛತ್ರಪತಿ. ನಿಮ್ಮ 25ನೇ ಪ್ರಶ್ನೆ, ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಹಣಕಾಸು ಮಂತ್ರಿ ಯಾರಾಗಿದ್ದರು?
ನಿಮ್ಮ ಆಪ್ಷನ್ಸ್ಗಳು: ಎ ರಾಮಚಂದ್ರ ಅಮಾತ್ಯ, ಬಿ ಮೊರೋಪಂತ ಪಿಂಗಳೆ, ಸಿ ಅಣ್ಣಾಜಿ ದತ್ತು, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಅಣ್ಣಾಜಿ ದತ್ತು. ನಿಮ್ಮ 26ನೇ ಪ್ರಶ್ನೆ: ಶಿವಾಜಿ ಮಹಾರಾಜರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಕೋಟೆಗಳನ್ನು ವಶಪಡಿಸಿಕೊಂಡರು? ನಿಮ್ಮ ಆಪ್ಷನ್ಸ್ಗಳು: ಎ 10 ಕೋಟೆಗಳು, ಬಿ 60 ಕೋಟೆಗಳು, ಸಿ 100 ಕೋಟೆಗಳು, ಡಿ 160 ಕೋಟೆಗಳು. ನಿಮ್ಮ ಸರಿಯಾದ ಉತ್ತರ ಡಿ 160 ಕೋಟೆಗಳು. ನಿಮ್ಮ 27ನೇ ಪ್ರಶ್ನೆ: ಶಿವಾಜಿ ಮಹಾರಾಜರು ನಿಧನರಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ 1630, ಬಿ 1650, ಸಿ 1670, ಡಿ 1680. ನಿಮ್ಮ ಸರಿಯಾದ ಉತ್ತರ ಡಿ 1680. ನಿಮ್ಮ 28ನೇ ಪ್ರಶ್ನೆ: ಶಿವಾಜಿ ಮಹಾರಾಜರ ಸಮಾಧಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ರಾಯಗಢ ಕೋಟೆ, ಬಿ ಸಿಂಹಗಡ ಕೋಟೆ, ಸಿ ಪ್ರತಾಪಗಡ ಕೋಟೆ, ಡಿ ಶಿವನೇರಿ ಕೋಟೆ. ನಿಮ್ಮ ಸರಿಯಾದ ಉತ್ತರ ಎ ರಾಯಗಢ ಕೋಟೆ. ನಿಮ್ಮ 29ನೇ ಪ್ರಶ್ನೆ: ಶಿವಾಜಿ ಮಹಾರಾಜರು ಯಾರ ಸಹಾಯದಿಂದ ಆಗ್ರಾದಿಂದ ತಪ್ಪಿಸಿಕೊಂಡರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಮ್ ಸಿಂಗ್, ಬಿ ಜೈ ಸಿಂಗ್, ಸಿ ಮದರಿ ಮೆಹ್ತಾರ್, ಡಿ ಯಾರೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಮದರಿ ಮೆಹ್ತಾರ್. ನಿಮ್ಮ ಕೊನೆಯ ಪ್ರಶ್ನೆ: ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಲು ಶಿವಾಜಿ ಮಹಾರಾಜರು ಎಲ್ಲಿ ಪ್ರಮಾಣ ಮಾಡಿದರು? ನಿಮ್ಮ ಆಪ್ಷನ್ಸ್ಗಳು: ಎ ತೋರಣ, ಬಿ ರಾಯೇಶ್ವರ, ಸಿ ಶಿವನೇರಿ, ಡಿ ಪ್ರತಾಪಗಢ್. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.